ಹಾಯ್ ಎಲ್ಲರಿಗೂ ನಮಸ್ಕಾರ. ಪುಷ್ಪ ಚಾನಲ್ಗೆ ಸ್ವಾಗತ. ಇವತ್ತು ವೈಟ್ ಚಿಲ್ಲಿ ಚಿಕನ್ ಹೇಗೆ ಮಾಡೋದೆಂದು ನೋಡೋಣ. ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿಕೊಂಡು ಮಾಡುವಂತಹ ಒಂದೊಳ್ಳೆ ಸ್ಪೈಸಿಯಾದ ರುಚಿಕರವಾದ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಖಾರವಾಗಿ ತಿನ್ನುವವರಿಗೆ ಇದು ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು 1.5 kg ಚಿಕನನ್ನು ತೊಳೆದಿಟ್ಕೊಂಡಿದ್ದೇನೆ. ಉದ್ದಕ್ಕೆ ಹೆಚ್ಚಿರೋ 15 ಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 2ರಿಂದ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹಚ್ಚಿಟ್ಟುಕೊಂಡಿದ್ದೇನೆ, 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್. ಈಗ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಕಾದ ನಂತರ ಆಯಿಲನ್ನು ಹಾಕ್ತಾಯಿದ್ದೇನೆ. ಈಗ ಅದಕ್ಕೆ ಉದ್ದಕ್ಕೆ ಹಚ್ಚಿರುವ ಹಸಿಮೆಣಸಿನಕಾಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. 2ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡ್ತಾ ಇದ್ದೇನೆ. ನಂತರ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಅರಿಶಿನ ಪುಡಿ ಮತ್ತು ಮೆಣಸಿನಕಾಯಿನೇ. ಇದರಿಂದ ತುಂಬ ರುಚಿ ಕೊಡುವಂತಹ ಈ ರೆಸಿಪಿಗೆ ತುಂಬ ರುಚಿ ಕೊಡುತ್ತೆ ಇದು. ಈಗ ತೊಳೆದಿಟ್ಟುಕೊಂಡಿರುವ ಚಿಕನನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಚಪಾತಿ ಜೊತೆಗೆ, ಅನ್ನದ ಜೊತೆಗೆ ಸಹ ತಿನ್ಬೋದು. ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮಿಕ್ಸ್ ಮಾಡಿಕೊಂಡ ನಂತರ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಾನು 1.5 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನನಗೆ ಗ್ರೇವಿ ಬೇಕು, ಸೊ ಅದಕ್ಕೆ 1.5 ಲೋಟ ಹಾಕ್ಕೊಂಡಿದ್ದೇನೆ. ನಿಮಗೆ ಇನ್ನೂ ಹೆಚ್ಚು ಗ್ರೇವಿ ಬೇಕಾದರೆ 2 ಲೋಟ ಹಾಕ್ಕೊಳ್ಳಿ. ಕಮ್ಮಿ ಗ್ರೇವಿ ಬೇಕಾದರೆ 1 ಲೋಟ ನೀರು ಸಾಕಾಗುತ್ತದೆ. ಈಗ ತಟ್ಟೆಯನ್ನು ಮುಚ್ಚಿ 20 ನಿಮಿಷಗಳ ನಂತರ ಓಪನ್ ಮಾಡಿ ಈಗ ತಿರುಗಿಸಿ ನೋಡಿ ಹೇಗೆ ಬೇಯುತ್ತಿದೆ ಅಂತ. ಚೆನ್ನಾಗಿ ಬೆಂದಿದೆ. 20 ನಿಮಿಷಗಳ ನಂತರ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಾರ್ನ್ಫ್ಲೋರಿಗೆ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹೈ ಫ್ಲೇಮ್ ಇಟ್ಕೊಂಡು ಅದು ಗ್ರೇವಿ ಗಟ್ಟಿ ಆಗೋವರೆಗೂ ಒಮ್ಮೆ ತಿರುಗಿಸ್ತಾನೆ ಇರ್ತೇನೆ. ನೋಡಿ, ನಿಮಗೆ ಗೊತ್ತಾಗ್ತಾಯಿದೆ ಗಟ್ಟಿ ಆಗ್ತಾಯಿದೆ. ನಿಮಗೆ ಗ್ರೇವಿ ಇನ್ನೂ ಬೇಕಂದರೆ ಇನ್ನೂ ನೀರನ್ನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ. ಕಾರ್ನ್ಫ್ಲೋರ್ ಸ್ವಲ್ಪ ಇನ್ನೂ 1 ಟೇಬಲ್ ಸ್ಪೂನ್ ಹೆಚ್ಚಾಗಿ ಹಾಕ್ಕೊಳ್ಳಿ. ನನಗೆ ಇಷ್ಟು ಗ್ರೇವಿ ಸಾಕು, ಸೊ ಅದಕ್ಕೆ 2.5 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ನೋಡಿಕೊಂಡು, ನಿಮಗೆ ಖಾರ ಜಾಸ್ತಿ ತಿನ್ನುವವರು ಇನ್ನೂ ಹೆಚ್ಚಿಗೆ ಹಸಿಮೆಣಸಿನ್ಕಾಯನ್ನು ಸಹ ಬಳಸ್ಕೋಬೋದು. ನೋಡಿ, ರೆಡಿಯಾಗಿದೆ ಚಿಲ್ಲಿ ಚಿಕನ್. ರುಚಿಕರವಾದ ಚಿಲ್ಲಿ ಚಿಕನ್, ಎಲ್ಲರೂ ಇಷ್ಟಪಡುವಂತಹ ಚಿಲ್ಲಿ ಚಿಕನ್. ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಮತ್ತೆ ತಿನ್ನಬೇಕೆನಿಸುವ ವೈಟ್ ಚಿಲ್ಲಿ ಚಿಕನ್